ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ಥರ ಡಿಸೈನ್ ಯಾವ ಥರ ಮಾಡಬೇಕು ನೋಡೋಣ ಬನ್ನಿ. ಇವತ್ತು ಹಾಕೋ ಡಿಸೈನ್ಗೆ ಈ ಥರ 3 ರೀತಿಯ ಬೀಡ್ಸ್ ಉಪಯೋಗಿಸಿ ಫ್ಲವರ್ ಬೀಡ್ಸು ಮತ್ತು ರೌಂಡ್ ಬೀಡ್ಸ್ ಟ್ಯಾಜಲ್ಸ್ ಮತ್ತು ಸೇಮ್ ಕಾಟನ್ ಥ್ರೆಡ್ಡು ನೀಡಲ್. ಫಸ್ಟು ಬಟ್ಟೆಗೆ ಸೂಜಿನ ಕೆಳಗಡೆಯಿಂದ ಮೇಲೆಗೆ ಹಾಕಿ ಥರ ಮತ್ತು ಇನ್ನೊಂದು ಸರಿ ಕೆಳಗಡೆಯಿಂದ ಮೇಲೆಗೆ ಹಾಕಿ ಮತ್ತು ನಾಟ್ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡು ನಾಟ್ ಹಾಕಿದ್ದಾದ್ಮೇಲೆ ಒಂದು ಸ್ಮಾಲ್ ರೌಂಡ್ ಬೀಡ್ ಹಾಕಿ ಹಿಂದಾಗಿ ತೆಗೆದುಬಿಟ್ಟು ಮತ್ತು ಪಕ್ಕದಲ್ಲೇ ಸೂಜಿನ ಕೆಳಗಡೆಯಿಂದ ಮೇಲೆಗೆ ಹಾಕಿ ಮತ್ತೆ ಒಂದು ನಾಟ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ ಟ್ಯಾಸಲ್ ಹಾಕ್ಕೊಂಡು ಹಿಂದೆ ತೆಗೆದು ಮತ್ತು ಪಕ್ಕದಲ್ಲೇ ಸೂಜಿನ ಕೆಳಗಡೆಯಿಂದ ಮೇಲೆ ಹಾಕಿ ಬಟ್ಟೆಗೆ ಮತ್ತೆ ಒಂದು ಲಾಕ್ ಮಾಡಬೇಕು. ಇವಾಗ ಅಂತ ಲಾಕ್ ಮಾಡಿಕೊಂಡು ಟೈಟಾಗಿ ಎಳ್ಕೊಂಡು ದಾರನ ಮತ್ತೆ ಹೋಗೋದು ಬೀಡ್ ಮತ್ತೆ ರೌಂಡ್ ಬೀಡ್ ಹಾಕಿ ಸೂಜಿಯಿಂದ ಹಿಂದಕ್ಕೆ ತೆಗೆದು ಬೀಡನ್ನ ಮತ್ತೆ ಬೀಡ್ಗೆ ಲಾಕ್ ಮಾಡಬೇಕು. ಬಟ್ಟೆ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ದಾರ ಹಾಕಿ ಟೈಟಾಗಿ ಹಿಡ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಒಂದು ಫ್ಲವರ್ ಬೀಡ್ ಸೂಜಿಗೊಂದು ಫ್ಲವರ್ ಬೀಡ್ ಹಾಕ್ಕೊಂಡು ಹಿಂದಕ್ಕೆ ತೆಗೆದು ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಬಟ್ಟೆಗೆ ಕೆಳಗಡೆ ಮೇಲೆ ಸೂಜಿನ ಹಾಕಿ ಮತ್ತು ಲಾಕ್ ಮಾಡಬೇಕು. ಫ್ಲವರ್ ಬೀಡ್ ಲಾಕ್ ಮಾಡಿಬಿಟ್ಟು ಟೈಟಾಗಿ ಎಳ್ಕೊಂಡು ದಾರನ ಥರ ಬೀಡ್ ಲಾಕ್ ಮಾಡಿ ಉದ್ದ ಬೀಡ್ ತಗೊಂಡು ಉದ್ದ ಬೀಡ್ ತಗೊಂಡು ಒಂದು ಸ್ಮಾಲ್ ಬೀಡ್ ಥರ ಹಾಕ್ಕೊಂಡು ಹಿಂದಕ್ಕೆ ತೆಗೆದು ಮತ್ತು ಸ್ಮಾಲ್ ಬೀಡನ್ನ ಹಿಂದಕ್ಕೆ ತೆಗೆದ್ಬಿಟ್ಟು ಉದ್ದ ಬೀಡಲ್ಲಿ ಸೂಜಿನ ಹಾಕ್ಬೇಕು. ಈ ಥರ ಹಾಕಿ ಟೈಟಾಗಿ ಇಳ್ಕೊಂಡು ದಾರನ ಗ್ಯಾಪ್ ಇಲ್ದಿರ ಮತ್ತು ಫ್ಲವರ್ ಬೀಡ್ ಹಾಕಿ ಥರ ನೋಡಿ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಮತ್ತು ಬೀಡ್ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು ಮತ್ತು ಇದು ಬಾಲ್ ರೌಂಡ್ ಬೀಡ್ ಹಾಕಿ ಮತ್ತು ಬೀಡ್ ಲಾಕ್ ಮಾಡಬೇಕು. ಸೂಜಿನ ಕೆಳಗಡೆಯಿಂದ ಮೇಲೆ ಬಟ್ಟೆಗೆ ಹಾಕಿ ನಾಟ್ ಹಾಕ್ಕೋಬೇಕು. ಟೈಟಾಗಿ ಎಳ್ಕೊಂಡು ದಾರನ ಮತ್ತು ಒಂದು ಟ್ಯಾಜಲ್ ಹಾಕ್ಬೇಕು. ಒಂದು ಟ್ಯಾಜಲ್ ಹಾಕಿ ಟ್ಯಾಜಲ್ನ ಒಂದು ಲಾಕ್ ಮಾಡಬೇಕು. ಬಟ್ಟೆಗೆ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಬಟ್ಟೆಗೆ ಮತ್ತು ಈ ಥರ ಲಾಕ್ ಟೈಟಾಗಿ ಎಳ್ಕೊಂಡು ದಾರನ ಮತ್ತೆ ಒಂದು ರೌಂಡ್ ಬೀಡ್ ಹಾಕಿ ಮತ್ತೆ ಹಿಂದೆ ತೆಗೆದು ಮತ್ತು ಬಟ್ಟೆಗೆ ಲಾಕ್ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಬಟ್ಟೆಗೆ ಮತ್ತು ಬೀಡಿಂದ ಈ ಥರ ತೆಗಿಬೇಕು. ತೆಗೆದಾದ್ಮೇಲೆ ಮತ್ತೆ ಒಂದು ಫ್ಲವರ್ ಬೀಡ್ ಫ್ಲವರ್ ಬೀಡ್ ಹಾಕಿ ಮತ್ತು ಬಟ್ಟೆಗೆ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ದಾರ ಗ್ಯಾಪಲ್ಲಿ ಥರ ಲಾಕ್ ಮಾಡಿ ಮತ್ತು ಇವಾಗ ಉದ್ದ ಬೀಡೊಂದು ಸ್ಮಾಲ್ ಬೀಡೊಂದು ಥರ ಹಾಕಿ ಹಿಂದಕ್ಕೆ ತೆಗೆದು ಸ್ಮಾಲ್ ಬೀಡ್ನ ಕಡೆ ಹಿಂದಕ್ಕೆ ತೆಗೆದುಕೊಂಡ್ಬಿಟ್ಟು ಉದ್ದ ಬೀಡಲ್ಲಿ ಸೂಜಿನ ಹಾಕಬೇಕು. ಈ ಥರ ಸೂಜಿನ ಹಾಕಿ
ಥರ ಗ್ಯಾಪ್ ಇಲ್ಲದೆ ಟೈಟಾಗಿ ಎಳ್ಕೊಂಡು ಮತ್ತು ಒಂದು ಫ್ಲವರ್ ಬೀಡ್ ಹಾಕಬೇಕು. ಫ್ಲವರ್ ಬೀಡ್ ಹಾಕಿ ಮತ್ತು ಸೀರೆ ಬಟ್ಟೆಗೆ ಕೆಳಗಡೆ ಮೇಲೆ ಸೂಜಿನ ಹಾಕಿ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಕು, ಟೈಟಾಗಿ ಎಳ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ ಹಾಕ್ಬಿಟ್ಟು ಮತ್ತೆ ರೌಂಡ್ ಬೀಡ್ ಹಾಕಿ ಮತ್ತು ಬೀಡ್ ಲಾಕ್ ಮಾಡಬೇಕು. ಕೆಳಗಡೆಯಿಂದ ಸೂಜಿನ ಮೇಲೆ ಬಟ್ಟೆಗೆ ಹಾಕಿ ಈ ಥರ ಸೆಂಟ್ರಲ್ಲಿ ತೆಗೆದ್ಬಿಟ್ರೆ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಮತ್ತೆ ಒಂದು ಟಜಲ್ ಹಾಕಿ ತೆಗೆದು ಹಿಂದೆಗೆ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಒಂದು ರೌಂಡ್ ಬೀಡ್ ಹಾಕಿ ಇಷ್ಟೇ. ಪೇಂಟ್ ಡಿಸೈನ್ ಎಷ್ಟು ಸಿಂಪಲ್ ಆಗಿದೆ, ಈಸಿಯಾಗಿದೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಟಿಫಿಕೇಷನ್ ಬರುತ್ತೆ. ನಾಟ್ ಹಾಕ್ಕೊಂಡು ದಾರ ಕಟ್ ಮಾಡಬೇಕು.